ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಲ್ಲಿ ಪೊಲೀಸರಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆಯಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿರುವುದು. 1909 ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 29 ಸ್ಥಳಗಳಲ್ಲಿದ್ದಂತ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. 1909 ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ. 29 ಸ್ಥಳಗಳಲ್ಲಿದ್ದರೂ ಅಕ್ರಮ ವಲಸಿಗರು ಅವರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂಜಾನೆ 4 ಗಂಟೆಗೆ ಏಕಕಾಲದಲ್ಲಿ 29 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಡಿಸಿಪಿ ಎಂ ನಾರಾಯಣ್ ನೇತೃತ್ವದಲ್ಲಿ ದಾಳಿ ನಡೆದಿರುವುದು. 23 ವಿಶೇಷ ತಂಡಗಳನ್ನ ರಚನೆ ಮಾಡಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ನಕಲಿ ವೆಸ್ಟ್ ಬೆಂಗಾಲ್, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ ಹೊಂದಿದ್ದರು. ಶಂಕಿತರ ವೀಸಾ, ಪಾಸ್ಪೋರ್ಟ್ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಸೊ ಆ ನಿಟ್ಟಿನಲ್ಲಿ 1909 ಜನ ಅಕ್ರಮ ವಲಸಿಗರಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಅಂದ್ರೆ ಇದು ಸಿಕ್ಕವರು ಇನ್ನು ಸಿಗದೇ ಇರುವಂತವ್ರು ಎಷ್ಟು ಜನ ಇರಬಹುದು? ಜಸ್ಟ್ ಇಮ್ಯಾಜಿನ್. ಬೆಳಗ್ಗೆ 4 ಗಂಟೆಗೆ ಏಕಕಾಲದಲ್ಲಿ 29 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿರೋದು ಡಿಸಿಪಿ ಎಂ ನಾರಾಯಣ್ ಅವರ ನೇತೃತ್ವದಲ್ಲಿ. 23 ವಿಶೇಷ ತಂಡಗಳನ್ನ ರಚನೆ ಮಾಡಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ನಕಲಿ ವೆಸ್ಟ್ ಬೆಂಗಾಲ್, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ ಅನ್ನ ಇವರು ಹೊಂದಿದ್ರು. ಶಂಕಿತರ ವೀಸಾ, ಪಾಸ್ಪೋರ್ಟ್ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆಯನ್ನ ಆಡಿದ್ದಾರೆ ಪೊಲೀಸ್ನವರು. ಸೊ ಆ ನಿಟ್ಟಿನಲ್ಲಿ ಈಗ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಇವರು ಎಲ್ಲಿಂದ ಬಂದವರು? ಎಸ್ಪೆಷಲಿ ಬಾಂಗ್ಲಾದೇಶದಿಂದಾನೇ ಬಂದವರಾ ಅಥವಾ ಬೇರೆ ಬೇರೆ ದೇಶಗಳಿಂದ ಏನಾದರೂ ಬಂದು ಬೆಂಗಳೂರಿನಲ್ಲಿ ನೆಲೆಸಿದಾರಾ? ಇದರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತ ಅಂದ್ರೆ SIR ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇವರು ಪರ್ಮನೆಂಟ್ ಆಗಿ ನಮ್ಮ ದೇಶದಲ್ಲೇ ಉಳ್ಕೊಂಡು ಬಿಡ್ತಾರೆ, ಬೆಂಗಳೂರಲ್ಲೇ ಉಳ್ಕೊಂಡು ಬಿಡ್ತಾರೆ. ಬೆಂಗಳೂರಿನ ಹಲವಾರು ಸ್ಲಮ್ ಏರಿಯಾಗಳಲ್ಲಿ ಇಂಥವ್ರು ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಸೊ ಹಾಗಾಗಿ ಇವತ್ತು ಪೊಲೀಸ್ನವರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಏಕಕಾಲಕ್ಕೆ 29 ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಬೆಳಗ್ಗೆ 4 ಗಂಟೆಗೆ ಹೋಗಿದ್ದಾರೆ ನಮ್ಮ ಪೊಲೀಸ್ನವರು. ಅಂದ್ರೆ ಸುಮ್ಮನೆ ಹೋಗಲ್ಲ, ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ ಅವರಿಗೆ. ಮಾಹಿತಿ ಆಧರಿಸಿನೇ ದಾಳಿಯನ್ನ ನಡೆಸಿರ್ತಾರೆ. ಸೊ ಆ ನಿಟ್ಟಿನಲ್ಲಿ 23 ವಿಶೇಷ ತಂಡಗಳು ಹೋಗಿ ದಾಳಿಯನ್ನ ನಡೆಸಿದಾಗ ಇಷ್ಟು ಜನ 1909 ಜನ ಸಿಕ್ಕಾಕೊಂಡಿದ್ದಾರೆ. ಈಗ ಅವರ ಪಾಸ್ಪೋರ್ಟ್ ಎಲ್ಲವನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಬಹಳಷ್ಟು ಜನ ಬಾಂಗ್ಲಾದೇಶಿಗರು ಅನ್ನೋದು ತಿಳಿದು ಬರ್ತಾ ಇದೆ. ಕಟ್ ಮಾಡೋಣ ಹಂಗೆ ಬರುತ್ತೆ. ಇಷ್ಟಲ್ಲಿ ಮಾತಾಡ್ಬೇಕಾದ್ರೆ ನೇಪಾಳಕ್ಕೆ ಹೋಗ್ಬೇಕು ಅಂತ ಇಟ್ಕೊಂಡು ಬರಬೇಕು ಅಂತಿದ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಯಾವುದೋ ಎಷ್ಟಲ್ಲಿ ಮಾತಾಡ್ಬೇಕಾದ್ರೆ ಕಟ್ ಮಾಡೋಣ ಹಂಗೆ ಬರುತ್ತೆ. ಇಷ್ಟಲ್ಲಿ ಮಾತಾಡ್ಬೇಕಾದ್ರೆ ನೇಪಾಳಕ್ಕೆ ಹೋಗ್ಬೇಕು ಅಂತ ಇಟ್ಕೊಂಡು ಬರಬೇಕು ಅಂತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, 1909 ಜನ ಈ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದ್ರೆ ಆತಂಕದ ವಿಚಾರ. ಇನ್ನು ಎಷ್ಟು ಜನ ಇರಬಹುದು ಸಿಕ್ಕಾಕೊಳ್ಳದೆ ಇರೋರು? ಜೊತೆಗೆ ಹೇಗೆ ಇತ್ತು ಈ ಒಂದು ಕಾರ್ಯಾಚರಣೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ, ಬೆಂಗಳೂರಿನಲ್ಲಿ ಏನಂತಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಎನ್ನುವಂಥದ್ದು ಇದು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದ್ದಂತಹ ಮಾತು. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಕಾರ್ಯಾಚರಣೆಗಳ ಈ ಹಿಂದೆಲ್ಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಏನು ಅಕ್ರಮ ಶಂಕಿತ ಬಾಂಗ್ಲಾ ವಲಸಿಗರಿದ್ದಾರೆ ಮತ್ತೆ ಯಾರಾದ್ರೂ ಹೊರದೇಶದಿಂದ ಇದ್ದಾರೆ ಅನ್ನುವಂಥದ್ದು ಸಂಬಂಧಪಟ್ಟಂತೆ ಇವತ್ತು ಅಕ್ರಮ ವಲಸಿಗರು ಇರುವಂತಹ ಶೆಡ್ಗಳ ಮೇಲೆ ಇವತ್ತು ದಾಳಿಯನ್ನ ಮಾಡಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣರವರ ನೇತೃತ್ವದಲ್ಲಿ ಸುಮಾರು ಒಂದು 23 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅಧಿಕಾರಿಗಳು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಹೋಗಿ ಏನು ಶೆಡ್ಗಳಲ್ಲಿ ಏನು ಚಿಂತೆ ಆಯ್ತಿದ್ರು ಮತ್ತೆ
ಏನು ವಲಸಿಗರೇನಿದ್ರು ಇವರನ್ನ ಈಗಾಗಲೇ ಒಂದು ವಶಕ್ಕೆ ಪಡೆದಿರುವಂತದ್ದು. ಸುಮಾರು 1900ಕ್ಕೂ ಹೆಚ್ಚು ಜನ ಏನು ವಲಸಿಗರಿದ್ದಾರೆ. ಇವರನ್ನ ವಶಕ್ಕೆ ಪಡೆದು ಈಗಾಗಲೇ ಅವರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ ಏನು ಅವರು ಇರುವಂತಹ ಏನು ರಾಷ್ಟ್ರೀಯತೆ ಸಂಬಂಧಪಟ್ಟಂತೆ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ ಒಂದು 15 ಜನರ ಏನಂತಂದ್ರೆ ಬಾಂಗ್ಲಾದೇಶದಿಂದ ಬಂದಿರುವಂತವ್ರು ಎನ್ನುವಂಥದ್ದನ್ನ ದೃಢಪಟ್ಟಿರುವಂತದ್ದು. ಇವರು ಏನಂತಂದ್ರೆ ಇಲ್ಲಿ ಬಂದ ಸಂದರ್ಭದಲ್ಲಿ ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಬಂದಿರುವಂತದ್ದು. ಈಗ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಈ ಕಡೆಯಿಂದ ಏನಂತಂದ್ರೆ ಆ ಒಂದು ರಾಜ್ಯದವರು ಅಂತೇಳಿ ಏನು ಆಧಾರ್ ಕಾರ್ಡ್ ಗಳನ್ನ ಮಾಡ್ಕೊಂಡು ನಾವು ಆ ಒಂದು ರಾಷ್ಟ್ರೀಯತೆ ಏನಲ್ಲಿ ಇದ್ದೇವೆ ಎನ್ನುವಂತ ಏನು ದಾಖಲೆಗಳನ್ನ ತಗೊಂಡು ಇಲ್ಲಿಗೆ ಬರ್ತಾರೆ. ಬಂದು ಇಲ್ಲಿ ಏನಂತಂದ್ರೆ ಚಿಂದೆ ಆಯುವಂತ ಕೆಲಸಗಳು, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಯಾರು ವಲಸಿಗರಿದ್ದಾರೆ, ಈ ವಲಸಿಗರನ್ನ ಎಲ್ಲರೂ ಕೂಡ ಒಂದು ಯಾವ್ದೋ ಒಂದು ಸಭಾಂಗಣ ಆಗಿರ್ಬೋದು, ಮತ್ತೆ ಏನಂದ್ರೆ ಚೌಟ್ರಿ, ಇಂಥ ಜಾಗದಲ್ಲಿ ಅವ್ರನ್ನ ಇರಿಸಿ ಸಂಪೂರ್ಣವಾಗಿ ಪೊಲೀಸರು ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇವರು ಏನಂತಂದ್ರೆ ಬಾಂಗ್ಲಾದೇಶದವರು ಎನ್ನುವಂಥದ್ದು ಏನಾದ್ರು ದೃಢಪಟ್ರೆ ಅಂತವರ ವಿರುದ್ಧ ಏನಂತಂದ್ರೆ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಂಡು ಮತ್ತೆ FRR ಏನಿದ್ದಾರೆ ಇವರೇ ಒಂದು ಅವ್ರಿಗೆ ಸುಪರ್ದಿಗೆ ನೀಡುವಂಥದ್ದು, ಜೊತೆಗೆ ಅವರ ದೇಶಕ್ಕೆ ಕಳಿಸುವಂತಹ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಕೆಲವು ಸಂಘಟನೆಗಳು ಮತ್ತೆ ಏನಂತಾರೆ ನೈತಿಕ ಪೊಲೀಸ್ಗಿರಿಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಏನಂತಾರೆ ಅವರಿಗೆ ಎದುರಿಸಿ ಬೆದರಿಸಿ ಕೆಲವು ಸಂಘಟನೆಗಳು ಕೆಲವರು ಈ ರೀತಿಯಾಗಿ ಅವರಂದ್ರ ಹಣ ಹಾಕಿಸ್ಕೊಳ್ಳುವಂತಹ ಕೆಲಸಗಳು ಕೂಡ ಮಾಡ್ತಿದ್ದಾರೆ ಎನ್ನುವಂತ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು DCP ನಾರಾಯಣರವರು ಹೇಳಿಕೆಯನ್ನು ನೀಡಿರುವಂತದ್ದು, ಯಾರಾದ್ರೂ ಬಾಂಗ್ಲಾದೇಶದವರು ಈ ಶೆಡ್ ನಲ್ಲಿ ಇದ್ದಾರೆ ಅನ್ನುವಂತದ್ದು ಏನಾದ್ರು ನಿಮಗೆ ತಿಳಿದ್ರೆ ಅದಾದ್ರೂ ಸಂಬಂಧಪಟ್ಟಂತೆ ನಮಗೆ ಪೊಲೀಸ್ನವರಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಇರುತ್ತೆ, ಆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಆ ಪೊಲೀಸರು ಅಲ್ಲಿ ಬಂದು ಪರಿಶೀಲನೆ ಮಾಡ್ತಾರೆ. ಏಕಾಏಕಿ ಅವರನ್ನ ಬಾಂಗ್ಲಾದೇಶಿಯರು ಅಂತ ಹೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಪರಿಶೀಲನೆ ಮಾಡಿದ ನಂತರವೇ ಅವರನ್ನ ಬಾಂಗ್ಲಾದೇಶಿಗರು ಅಂತೇಳಿ ದೃಢಪಡಿಸಲಿಕ್ಕೆ ಆಗ್ತದೆ. ಇವತ್ತು ಕೂಡ ಅದೇ ಆಗಿರುವಂತದ್ದು. ಸುಮಾರು 1900 ಜನರನ್ನ ಈಗಾಗಲೇ ಅಕ್ರಮ ವಲಸಿಗರು ಅಂತೇಳಿ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ ಈಗ 15 ಜನರನ್ನ ಈಗಾಗಲೇ ಬಾಂಗ್ಲಾದೇಶಿಗಳು ಅಂತೇಳಿ ದೃಢಪಡಿಸಿರುವಂತದ್ದು. ಈ ಬಳಿಕ ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರನ್ನ ಕಳಿಸುವಂತ ಏನು ಕಾರ್ಯ ನಡೆಯುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪೊಲೀಸ್ ಅಧಿಕಾರಿ ನಾರಾಯಣ್ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ ಏನ್ ಹೇಳ್ತಾ ಇದ್ದಾರೆ ಅಂತ. ಸರ್ಕಾರ ಗೃಹ ಇಲಾಖೆ ಮತ್ತು ನಮ್ಮ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಬೆಂಗಳೂರು ನಗರದಲ್ಲಿ ವಾಸವಿರುವ ಅಕ್ರಮ ಬಾಂಗ್ಲಾದೇಶರ ಪತ್ತೆಗಾಗಿ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಳ್ಳುವಂತೆ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ದಿನಾಂಕ 30/7/2026 ಒಂದು ವಿಶೇಷವಾದಂತಹ ಒಂದು ಸುತ್ತೋಲೆಯನ್ನು ಜ್ಞಾಪನವನ್ನು ಹೊರಡಿಸಿರ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ವಿಶೇಷವಾದಂಥ ತಂಡಗಳನ್ನ ಮಾಡಿ ನಮ್ಮ ಆನೇಕಲ್ ತಾಲೂಕು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಒಂದು 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈಗಿನವರೆಗೂ ದಿನಾಂಕ 8/8/25ರಿಂದ 8/8/26 ಅಂದರೆ ಲಾಸ್ಟ್ 1 ಇಯರಲ್ಲಿ ನಾವು ಬಂಡೇಪಾಳ್ಯದಲ್ಲಿ, ಬೇಗೂರು, ಹುಳಿಮಾವು, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ ಮತ್ತು ಪರಪನಗರದಲ್ಲಿ ಸುಮಾರು 64 ಜನ ಅಕ್ರಮ ಬಾಂಗ್ಲಾದೇಶಿಗಳನ್ನ ನಾವು ಪತ್ತೆ ಹಚ್ಚಿ ಫಾರಿನರ್ಸ್ ಆ್ಯಕ್ಟಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಬಾಂಗ್ಲಾದೇಶಿಗೆ FRRO ಮುಖಾಂತರ ಡಿಟೆನ್ಷನ್ ಸೆಂಟರ್ಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡಿ ಸಕ್ಸಸ್ ಆಗಿ ಇವತ್ತಿನವರೆಗೂ ನಾವು 64 ಜನನ ನಾವು ಕಳಿಸಿದ್ವಿ. ಆದಾಗ್ಯೂ ನಮ್ಮ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಂತಹ ಇರುವಂಥ ಜಾಗದಲ್ಲಿ ಈ ರ್ಯಾಕ್ ಪಿಕ್ಕರ್ಸ್ ಅಂದರೆ ಚಿಂದಿ ಆಯುವಂಥ ಒಂದು ನೆಪದಲ್ಲಿ ತುಂಬ ಜನ ಅಕ್ರಮ ಬಾಂಗ್ಲಾದೇಶಿ ಅವರು ಅಥವಾ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಆಧಾರ್ ಕಾರ್ಡ್ ಹೊಂದಿರುವಂಥ ತುಂಬ ಜನ ಅಲ್ಲಲ್ಲಿ ಶೆಡ್ಗಳನ್ನ ಮಾಡಿಕೊಂಡು ಅದರಲ್ಲಿ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಜನಕ್ಕೆ ವಿಷಯ ಗೊತ್ತಾಗಿದ್ದು ನಾವು ಕಳೆದ 1 ವರ್ಷದಿಂದ ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ.